ಸೊ ಈಗ ರಾಜ್ಯ ಸರ್ಕಾರ ಅಂದುಕೊಂಡ ರೀತಿಯಲ್ಲೇನೆ RSSಗೆ ಒಂದು ಶಾಕ್ ಅನ್ನ ಕೊಟ್ಟಿದೆ. ಹೆಸರು ಹೇಳದೇನೆ ಯಾರಿಗೆ ಯಾವ ಬಿಸಿಯನ್ನ ಮುಟ್ಟಿಸಬೇಕು ಆ ಪ್ರಯತ್ನವನ್ನ ಸರ್ಕಾರ ಇವತ್ತು ಅತ್ಯಂತ ಜಾಣತನದಿಂದ ಒಂದು ನಡೆಯನ್ನ ಇಟ್ಟಿದೆ. ಸರ್ಕಾರಿ ಶಾಲಾ ಕಾಲೇಜು ಕಟ್ಟಡಗಳು ಆವರಣಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗೆ ಕಡಿವಾಣ ಹಾಕಲು ಕ್ಯಾಬಿನೆಟ್ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. 2013ರ ಬಿಜೆಪಿ ಸರ್ಕಾರದ ಆದೇಶವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೊಸ ನಿಯಮಾವಳಿಗಳನ್ನು ಜಾರಿಗೆ ತರೋಕೆ ಕ್ಯಾಬಿನೆಟ್ ಇವತ್ತು ಒಪ್ಪಿಗೆಯನ್ನ ಕೊಟ್ಟಿದೆ. ಸರ್ಕಾರದ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳು ಸಂಘಟನೆಗಳು ಚಟುವಟಿಕೆಗಳು ಯಾವುದೇ ರೀತಿಯಾಗಿ ನಡೆಸೋ ಹಾಗಿಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಪೂರ್ವಾನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು ಅನ್ನುವಂಥ ನಿಯಮ ತರ್ತಾ ಇದೆ. RSS ಹೆಸರನ್ನು ಉಲ್ಲೇಖಿಸದೆ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳ ಬಳಕೆ ಅಂತ ಆದೇಶ ಮಾಡಲು ಕ್ಯಾಬಿನೆಟ್ ತೀರ್ಮಾನವನ್ನ ಮಾಡಿದೆ. ಈ ಮೂಲಕ ಸರ್ಕಾರಿ ಜಾಗದಲ್ಲಿ RSS ಚಟುವಟಿಕೆಗಳಿಗೆ ಅಂಕುಶ ಹಾಕೋಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಸಚಿವ ಪ್ರಿಯಾಂಕ ಖರ್ಗೆ ಸಿಎಂಗೆ ಬರೆದ ಪತ್ರದ ವಿಚಾರವಾಗಿ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ರಂತೆ. ಒಳಾಡಳಿತ ಇಲಾಖೆಯಿಂದ ಸಂಪುಟ ಟಿಪ್ಪಣಿ, ಕಾನೂನು ಇಲಾಖೆ ಅಭಿಪ್ರಾಯಗಳ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನವನ್ನ ಮಾಡಿದ್ದಾರೆ. ಆದರೆ ಕಾನೂನು ಇಲಾಖೆ ಸಿದ್ಧಪಡಿಸಿದ 2 ಹೊಸ ಬಿಲ್ಗಳ ಬಗ್ಗೆ ಸದ್ಯಕ್ಕೆ ತೀರ್ಮಾನ ಬೇಡ ಅಂತ ಸಚಿವ ಸಂಪುಟ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅದಾದ ಬಳಿಕ ಹೊಸ ನಿಯಮಗಳನ್ನು ಜಾರಿಗೆ ತಂದು RSSಗೆ ಮೂಗುದಾರ ಹಾಕುವ ಬಗ್ಗೆ ತೀರ್ಮಾನಿಸಿದ್ರು ಎನ್ನಲಾಗ್ತಾ ಇದೆ. 2-3 ದಿನದಲ್ಲಿ ಹೊಸ ನಿಯಮಗಳ ಆದೇಶ ಹೊರಬರುತ್ತೆ. ಮೂಲಗಳ ಪ್ರಕಾರ ಸರ್ಕಾರಿ ಆಸ್ತಿಗಳು ಆವರಣಗಳ ದುರ್ಬಳಕೆ ತಡೆಗೆ ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆ ತರೋಕೆ ಸರ್ಕಾರ ಸಜ್ಜಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಕೆಲ ವಿವರಣೆ ಕೂಡ ಇದೆ. ಏನು ಅದು ನೋಡೋಣ. ಸೊ ಏನು RSSಗೆ ಅಂಕುಶ ಹಾಕೋಕೆ ಈ ಬಿಲ್ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕಾನೂನು ಇಲಾಖೆಯಿಂದ ಕರಡು ಮಸೂದೆಯನ್ನ ಸಿದ್ಧವನ್ನ ಮಾಡಿಕೊಂಡಿದ್ದಾರೆ. ಹೇಗೆ ಅಂಕುಶ ಹಾಕಬೇಕು ಏನು ಎತ್ತ ಅಂತೇಳಿ ತಯಾರಿಯನ್ನ ಮಾಡಿಕೊಂಡಿದ್ರು. ಇದರ ಅನ್ವಯ ಅನುಮತಿ ಪಡೆದೇ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ಓಕೆ, ಧಾರ್ಮಿಕ ಮತ್ತು ರಾಜಕೀಯೇತರ ಕಾರ್ಯಕ್ರಮ ಇದ್ರೂ ಕೂಡ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಬೇಕು ಅನ್ನುವಂಥದ್ದು ಇಲ್ಲಿ ತರ್ತಾ ಇದ್ದಾರೆ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಜಿಲ್ಲಾ SPಗಳ ಅನುಮತಿ ಕಡ್ಡಾಯವಾಗಿ ಇರಬೇಕಾಗತ್ತೆ. ಮೊದಲ ಬಾರಿ ಅನುಮತಿಯನ್ನು ಪಡೆಯದಿದ್ರೆ 50,000 ರೂಪಾಯಿ ದಂಡ ಹಾಕ್ತಾರಂತೆ, 2 ವರ್ಷ ಜೈಲು ಶಿಕ್ಷೆ ಅಂತೆ. ಓಕೆ, ತಪ್ಪೇನಾದರೂ ಪುನರಾವರ್ತನೆಯಾದರೆ 1 ಲಕ್ಷ ದಂಡ, 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ. ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ವಿಚಾರದಲ್ಲಿ ಸರ್ಕಾರಿ ಆದೇಶ ಹೊರಡಿಸಿ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. ಜಗದೀಶ್ ಶೆಟ್ಟರ್ ಇದ್ದಾಗಿನ ಆದೇಶ ನೋಡಿಲ್ಲ. ನಮ್ಮ ಆದೇಶ ವಿವರವಾಗಿರ್ತಕ್ಕಂಥ ಆದೇಶ ಇರ್ತದೆ. ಇನ್ನು ಇದು RSS ಕಂಟ್ರೋಲ್ನಲ್ಲಿಲ್ಲ, ಎಲ್ರಿಗೂ ಅನ್ವಯ ಆಗತ್ತೆ ಅಂತ ಸಚಿವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿಗರು ಎಚ್ಚರಿಸಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಯಾವುದೇ ಖಾಸಗಿ ವಿಚಾರಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಈಗಾಗಲೇ ಇದೆ. ಅದೇನು ಹೊಸದೇನಲ್ಲ, ಎನ್ಫೋರ್ಸ್ ಮಾಡಿಲ್ಲ ಇಲ್ಲಿವರೆಗೂ. ನಾವು ಆಸ್ ಅ ಗವರ್ಮೆಂಟ್ ಯಾರಿಗೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಸರ್ಕಾರ ಈ ಕಾನೂನು ತರ್ತಾ ಇರೋದು ಎಲ್ಲರಿಗೂ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಈ 200-300 ಜನ ಪಥಸಂಚಲನ ಮಾಡಿಬಿಟ್ಟು ಲಾಠಿಗಳು ಇಟ್ಕೊಂಡು ಬಡಗಿಗಳು ಇಟ್ಕೊಂಡು ನೀವು ಪಥಸಂಚಲನ ಮಾಡಬೇಕು ಅಂದರೆ ಯಾಕೆ ಅಲೌ ಮಾಡ್ಬೇಕು ನಾವು? ಏನು ವಿಶೇಷ ನಾಗರಿಕರ? ಪ್ರಿಯಾಂಕ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರೋ ಅಂಥದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ದಿನ ಪತ್ರಿಕೆ ಮಾಧ್ಯಮದಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತೇಳಿ ಇದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ RSS ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ. ಶೆಟ್ಟರ್ ಅವ್ರ ಪತ್ರ ನಾನು ನೋಡ್ತೀನಿ, ಅದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿದ್ದು. ಪ್ರಿಯಾಂಕ ಖರ್ಗೆ ಸಿದ್ದರಾಮಯ್ಯನವರು ಹೇಳಿ ಬರ್ಸಿರೋ ಅಂಥದ್ದು. ಅದು ಎಲ್ಲ ಸಾರ್ವಜನಿಕ ಸ್ಥಳ. ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬರೀ ದ್ವೇಷ, ಅಧಿಕಾರ ದುರ್ಬಳಕೆ ಕಾರ್ಯವನ್ನ ಮಾಡ್ತಾ ಇಡೀ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಸಮಾಜವನ್ನ ಅರಾಜಕತೆಯ ದಿಕ್ಕಿನಲ್ಲಿ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಪತ್ರದ ಮೇಲೆ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಅದನ್ನ ಕ್ರಮವನ್ನು ವಹಿಸಲಿಕ್ಕೆ ನಿರ್ಣಯವನ್ನ ತಗೊಂಡಿದ್ದಾರೆ. ಜನವಿರೋಧಿ ನಿರ್ಧಾರ. ಓಕೆ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು ನಾವು ಯಾರನ್ನು ಟಾರ್ಗೆಟ್ ಮಾಡಿರೋದಲ್ಲ, ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೂ ಕೂಡ ಮಾಡಿರೋದು ಅಂತ. ಹಾಗಿದ್ದಾಗ ಲಾಠಿ ಬೀಸೋದು ಪಥಸಂಚಲನ ಮಾಡೋದು ಇದಕ್ಕೆ ಬಿಡೋಲ್ಲ, ಇದ್ಯಾಕೆ ಮಾಡಬೇಕು, ಇದು ಕೋಮು ಸಂಘರ್ಷ ಅಲ್ವಾ ಅನ್ನುವಂಥ ಮಾತನಿರ್ತಿದ್ರೆ ಇದನ್ನ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳ್ತಾರೆ? ಹಾಗಾದ್ರೆ
ಅವ್ರು ಯಾರನ್ನ ಗುರಿಯಾಗಿಸಿ ಹೇಳ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತಲ್ವಾ ಅಲ್ಲಿ. ಅದ್ರಲ್ಲಿ ಅವ್ರು no doubt. ಅದರಲ್ಲಿ ತಲ್ವಾರ್ ಪ್ರದರ್ಶನ ಮಾಡೋರು, ಬಾಯಿಗೆ ಬಂದಂಗೆ ಘೋಷಣೆ ಕೂಗ್ದವ್ರು, ಅದನ್ನು ಸೇರಿಸಿ ಹೇಳ್ಬೇಕಿತ್ತಲ್ವಾ? ನೋ ಡೌಟ್ ದ ಇಂಟೆನ್ಷನ್ ಸರ್ಕಾರದಿರೋದು RSS, ಒಂದು ಸೈದ್ಧಾಂತಿಕವಾಗಿ ವಿರೋಧವಾಗಿರುವಂಥ RSS ಅನ್ನ ಈಗಲ್ಲ, ಅದು 1947ರಿಂದಲೂ ಆರಂಭವಾಗಿದ್ದು. ಸ್ವತಂತ್ರ ಸೇವಕ್ಕಿಂತ ಮುಂಚಿತವಾಗಿಯೂ ಶುರುವಾಯಿತು, ಸ್ವತಂತ್ರ ಸಿಕ್ಕ ನಂತರವೂ ಕೂಡ 3 ಸಲ ಆಗೋಯ್ತು. ಅವೆಲ್ಲವೂ ಕೂಡ ಪ್ರಯತ್ನ ಆಗೋಗಿದೆ. RSS ಜೊತೆಗೆ ನಡೀತಾ ಇರುವಂಥ ಸೈದ್ಧಾಂತಿಕ ಈ ಸಂಘರ್ಷಗಳು ಇವತ್ತು ನಿನ್ನೆಯದಲ್ಲ. ಅವ್ರ ಫ್ರೆಂಡ್ಶಿಪ್ಪು ಇರುತ್ತೆ, ಅದೇ ರೀತಿ ಅಷ್ಟೇ ವಿರೋಧನೂ ಇರುತ್ತೆ. ಆಮೇಲೆ ಬರ್ತೀನಿ ಅದಕ್ಕೆ ಡೀಟೇಲ್ ಆಗಿ ಎಕ್ಸಾಂಪಲ್ ಕೊಡಬೇಕಾದ್ರೆ. ಬಟ್ ನನ್ನ ವಾದ ಈ ವಿಚಾರದಲ್ಲಿ ತಪ್ಪೇನಿದೆ ಅಂತ ನಾನು ಕೇಳೋದು, ತಪ್ಪೇನಿದೆ ಇದರಲ್ಲಿ? ಅಲ್ಲ, ಹೌದು, ಸರ್ಕಾರಿ ಜಾಗದಲ್ಲಿ ಮಾಡ್ಬೇಕಾದ್ರೆ ಸರ್ಕಾರಿ ಅನುಮತಿ ಪಡಿಬೇಕು, ಜಾಗಗಳು, ನಿಜ. ಸರ್ಕಾರಿ ಜಾಗಗಳು ಬೇಕಾಬಿಟ್ಟಿ ಇರಬಾರ್ದಲ್ವಾ? ಹೌದು, ಒಂದು ನಿಯಂತ್ರಣಕ್ಕೆ ಬರಬೇಕು. 100% ಅಲ್ವಾ? ಸರ್ಕಾರಿ ಜಾಗಗಳನ್ನ ಒಂದು ರಿಜಿಸ್ಟರ್ ಮೂಲಕವಾಗಿ ಮೇಂಟೈನ್ ಮಾಡಬೇಕು. ಈ ಜಾಗ ಸರ್ಕಾರಕ್ಕೆ ಸೇರಿದ್ದು, ಅದು ಸರ್ಕಾರಿ ಶಾಲೆ ಆಗಿರ್ಬೋದು, ಮೈದಾನ ಆಗಿರ್ಬೋದು, ಇನ್ನೇನು ಆಗಿರ್ಬೋದು. ಆ ಜಾಗಕ್ಕೆ ಒಂದು ರಿಜಿಸ್ಟರ್ ಮಾಡಿಟ್ಕೊಂಡು ಈ ಜಾಗಕ್ಕೆ ಇಂತಿಷ್ಟು ದುಡ್ಡನ್ನ ಕಟ್ಟಿ ನೀವು ಜಾಗವನ್ನ ಪಡ್ಕೊಳ್ಳಿ ನಿಮ್ಮ ಕಾರ್ಯಕ್ರಮಗಳಿಗೆ, ಅನುಮತಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಧಾರ್ಮಿಕವಾಗಿರಬಹುದು ಅಥವಾ ಸಂಘಟನೆ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಇನ್ಯಾವುದಕ್ಕೂ ಆಗಿರ್ಬೋದು. ಇದನ್ನ ಪಡ್ಕೊಳ್ಬೇಕು ಅಂದ್ರೆ ಒಂದಿಷ್ಟು ಕೊಡಿ. ನಿಮ್ಮ ಯೋಗ್ಯತೆಗೆ ಸರ್ಕಾರಿ ಶಾಲೆಗಳನ್ನು ನಿಮ್ಗೆ ಉದ್ಧಾರ ಮಾಡೋಕ್ಕಾಗಲಿಲ್ಲ, ಅವನ ಕಟ್ಟಡಗಳನ್ನು ಕಟ್ಟಕ್ಕಾಗಲ್ಲ. ಅಲ್ಲ, ಈಗ ನೀವು ಹೇಳಕ್ ಹೊರಟಿರೋದು ಆ ದುಡ್ಡನ್ನ ಸರ್ಕಾರಿ Exactly. ಶಾಲೆಗಳಿಗೆ No doubt. ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಟ್ಲೀಸ್ಟ್ ಆ ಫಂಡ್ ಆದ್ರೂ ರೈಸ್ ಆಗುತ್ತೆ ಅಂತ ನಾನು ಹೇಳೋದು. ಅದನ್ನು ಸರ್ಕಾರಿ ಶಾಲೆಗಳು ಯಾವ ಶಾಲೆ ಇರುತ್ತೋ ಅದೇ ಶಾಲೆಯ ಅಕೌಂಟಿಗೆ ಆ ದುಡ್ಡು ಹೋಗಬೇಕು. ಕ್ಯಾಶ್ ವ್ಯವಹಾರ ಅಲ್ಲ ಅಲ್ಲಿ, ನೀವು ಅಕೌಂಟಿಗೆ ಹಾಕಬೇಕು. ಅದು ಸರ್ಕಾರಿ ಶಾಲೆಗೆ ಬಳಕೆ ಆಗಲಿ, ಯಾಕೆ ಬೇಡ? ತಪ್ಪೇನಿದೆ ಅದರಲ್ಲಿ? ಆಗಲಿ. ರಾಜಕೀಯ ಪಕ್ಷಗಳು ನಾಳೆ ನೀವು ಮಾಡ್ತೀರಾ, ಕಟ್ಟಿ ಪಂಚಾಯತ್ನಲ್ಲಿರುವಂಥ ಸದಸ್ಯರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಕ್ಕೆ ಸರ್ಕಾರಿ ಶಾಲೆಗಳನ್ನ ಬಳಕೆ ಮಾಡ್ಕೊಳ್ತೀರಾ, ಕಟ್ಟಿ ದುಡ್ಡನ್ನ. ನಾಳೆ ನಮಾಜ್ ಮಾಡಕ್ಕೋಸ್ಕರ ಹಬ್ಬದ ದಿನ ಅಲ್ಲಿ ಪ್ರಾರ್ಥನೆಯನ್ನ ಮಾಡಕ್ ಜಾಗ ತಗೊಳ್ತೀರಾ, ಎಲ್ಲೂ ಇಲ್ಲ ಅಂತೇಳಿ, ಕಟ್ಟಿ ದುಡ್ಡನ್ನ. ಯಾಕೆ RSS ಸಂಘಟನೆದು ಮಾತ್ರ ಅನ್ನೋದಾದ್ರೆ, ನಾಳೆ ಮುಸ್ಲಿಮರು ನಾಳೆ ಪ್ರಾರ್ಥನೆಯನ್ನ ಮಾಡ್ಬೇಕಾದ್ರೆ, ನಮಾಜನ್ನ ಮಾಡುವಂತ ಟೈಮಲ್ಲಿ ಅವ್ರಿಗೂ ಮೈದಾನ ಬೇಕು. ಅದು ಧಾರ್ಮಿಕವಾಗಿ ಅಲ್ವಾ? ಇವಾಗ ಅಧಿಕೃತವಾಗಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿದ್ರು ಅಂತಾನೆ ಇಟ್ಕೊಂಡು ಐ ಲವ್ ಮೊಹಮ್ಮದ್ ಅಂತ ಘೋಷಣೆ ಕೂಗಿದ್ರು, ಒಂದಷ್ಟು ಹಿಂದೂಗಳ ಮನೆ ಮೇಲೆ ಟಾರ್ಗೆಟ್ ಮಾಡಿ ಕಲ್ಲು ಹಾಕಿದ್ರು. ಅಂತದ್ ರಿಪೀಟ್ ಆಗಲ್ಲ ಅಂತ ಯಾರು ಗ್ಯಾರಂಟಿ ಕೊಡ್ತಾರೆ? ಅಧಿಕೃತವಾಗಿ ತಗೊಂಡಿರ್ತಾರಲ್ಲ ಪರ್ಮಿಷನ್. ಅದು ಪರ್ಮಿಷನ್ ನೀವು ತಗೊಳ್ತಾ ಇದ್ದಿದ್ದು ರಸ್ತೆಯಲ್ಲಿ. ಈಗ ಇವ್ರು ಹೇಳ್ತಾ ಇರುವಂತದ್ದು ಸರ್ಕಾರಿ ಜಾಗ, ರಸ್ತೆ ಸರ್ಕಾರಿ ಜಾಗ ಆಗಲ್ವಾ? ಆ ಕ್ವಶನ್ ಬರುತ್ತೆ ನನಗದ್ರಲ್ಲಿ. ಇನ್ನೊಂದು ಕ್ವಶನ್ ಬರುತ್ತೆ. ಹಾಗಿದ್ದಾಗ ನಾಳೆ ನೀವು ಈ ಸರ್ಕಾರಿ ಜಾಗಗಳಲ್ಲಿ ಎಲ್ಲದಕ್ಕೂ ಕೂಡ ಪರ್ಮಿಷನ್ ತಗೊಳ್ಬೇಕು ಅಂದಮೇಲೆ ನೀವು ಹೇಳಿರೋ ರೀತಿಯಲ್ಲಿ ಕಲ್ಲು ಹೊಡೆಯೋದು ಕ್ರೈಮ್ ಆಗುತ್ತೆ. ಸೊ ಕ್ರೈಮ್ ವಿಚಾರಕ್ಕೆ ಆಮೇಲೆ ಬರೋಣ. ಕಲ್ಲು ಹೊಡೆಯೋದು, ಇನ್ನೇನೋ ಗಲಾಟೆ ಆಗೋದು, ಅವೆಲ್ಲ ಆಮೇಲೆ ಬರೋಣ. ಈಗ ಲಾಠಿ ಹಿಡಿಯೋದು, ಪಥಸಂಚಲನ ಮಾಡೋದೇ ಕೋಮು ಸಂಘರ್ಷ ಕಾರಣ ಅನ್ನೋದೇ ಶಸ್ತ್ರಾಸ್ತ್ರದ ವಿಚಾರದಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ವಿಚಾರಕ್ಕೆ ಒಪ್ಕೊಳ್ಳೋಣ. ಇವ್ರಿಗೆ ಲಾಠಿನೇ ಅವ್ರಿಗೆ ಶಸ್ತ್ರ ಅನ್ನೋದೇ ಆದ್ರೆ ಒಪ್ಕೊಳ್ಳೋಣ. ನಾನು ಅದನ್ನ ಬದಿಗೆ ಇಟ್ಬಿಡ್ತೀನಿ. ಅವ್ರು ಲಾಠಿಯನ್ನ ಶಸ್ತ್ರ ಅನ್ಕೊಳ್ತಾರೋ, ತಲವಾರನ್ನ ಶಸ್ತ್ರ ಅನ್ಕೊಳ್ತಾರೋ, ಇನ್ಯಾವುದನ್ನ ಶಸ್ತ್ರ ಅನ್ಕೊಳ್ತಾರೋ ಅವ್ರಿಗೆ ಇಟ್ಬಿಡೋಣ. ಅದು ಅವ್ರಿಗೆ ಬಿಡೋಣ. ಅವರವರ ವಿವೇಚನೆಗೆ, ಅವರವರ ಬುದ್ಧಿಮತ್ತೆಗೆ ಬಿಟ್ಬಿಡೋಣಂತೆ. ಅದನ್ನ ಆ ವಿಚಾರಕ್ಕೆ ಹೋಗೋದಿಲ್ಲ. ನನ್ನ ವಾದ ಈ ವಿಚಾರದಲ್ಲಿ, ಸರ್ಕಾರಿ ಜಾಗಗಳು ಅಂತಂದ್ರೆ ಯಾವ್ಯಾವುದು ಬರುತ್ತೆ? ಶಾಲೆ ಮೈದಾನ, ಸರ್ಕಾರಿ ಶಾಲೆಗಳದ್ದು. ಆಮೇಲೆ ನಿಮ್ಮ ಸರ್ಕಾರಿ ಜಾಗಗಳು ಮಾತ್ರ ಬರುತ್ತಾ? ರಸ್ತೆಗಳು, ಬಸ್ ಸ್ಟ್ಯಾಂಡ್ಗಳು ಯಾವುದು ಬರೋದಿಲ್ವಾ? ಹಾಗಿದ್ದಾಗ ನಾಳೆ ರಸ್ತೆಗಳಲ್ಲಿ ನಮಾಜ್ ಮಾಡೋ ಹಾಗಿಲ್ಲ. ಹಾಗಿದ್ದಾಗ ನಾಳೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನಮಾಜ್ ಮಾಡೋ ಹಾಗಿಲ್ಲ. ಧಾರ್ಮಿಕವಾಗಿ ಇದು ಇನ್ನೊಂದು ರೀತಿಯಾದಂಥ ಮನಸ್ಸಲ್ಲಿ ಕೆದಕುತ್ತೆ ಅನ್ನೋದಾದ್ರೆ, ಅದು ಇನ್ನೊಂದು ರೀತಿಯಲ್ಲಿ ಮನಸ್ಸಲ್ಲಿ ಕೆದಕುತ್ತೆ ಅಲ್ವಾ? ಅವಾಗ ನೀವು ಸಂವಿಧಾನದ ಬಗ್ಗೆ ಮಾತನಾಡಬಾರ್ದು. ಈ ಮೂಲಕವಾಗಿ ಒಂದ್ ಸೆಕೆಂಡ್, ಅವಾಗ ಮಾತ್ರ ನೀವು ಸಂವಿಧಾನದ ವಿಚಾರದಲ್ಲಿ ಮಾತನಾಡಬಾರ್ದು. ಅವರಿಗೆ ಸಾಂವಿಧಾನಿಕವಾಗಿ ಎಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದು ಅವಕಾಶ ಇದೆ. ನೋ, ಯು ಕಾಂಟ್. ಯಾಕಂದ್ರೆ ಅದು ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗದಲ್ಲಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅವರು ಮಾಡಬೇಕು ಅನ್ನೋದಾದ್ರೆ ಸ್ಥಳೀಯವಾಗಿರುವಂಥ ಪೊಲೀಸ್ ಸ್ಟೇಷನ್ ಅಲ್ಲಿ ಪರವಾನಿಗೆ ಪಡ್ಕೊಳ್ಬೇಕು, ಸ್ಥಳೀಯವಾಗಿರುವಂಥ ತಹಶೀಲ್ದಾರ್ ಕಡೆ ಹೋಗಿ ಪರವಾನಿಗೆ ಪಡ್ಕೊಂಡು ಬರಬೇಕು, ಆಮೇಲೆ ನಮಾಜ್ ಮಾಡಬೇಕು. ಅವರು ಆಗ್ಬೇಕು. ದ ರೂಲ್ಸ್ ಇಸ್ ಎ ರೂಲ್ಸ್. ಯಾಕೆ ಹೇಳ್ತಾ ಇಲ್ವಾ? ಈಗ ಎಲ್ಲವನ್ನೂ ಕೂಡ ಧಾರ್ಮಿಕವಾಗಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಮಸ್ಯೆಗೆ ಸರ್ಕಾರ ತಗಲಾಕೊಳ್ಳುತ್ತೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದಿದ್ದು, ಕೋಲ್ ಕೊಟ್ಬಿಟ್ಟು ಹೊಡೆಸ್ಕೊಳ್ಳೋ ಕೆಲಸ ಸರ್ಕಾರ ಮಾಡ್ತಾ ಇದೆ. ನೀವು ಯಾರನ್ನ ಓಲೈಸೋಕೆ ಇದನ್ನು ಮಾಡ್ತಾ ಇದ್ದೀರೋ, ಸ್ಟ್ರೇಟ್ ಆಗಿ ಮುಸ್ಲಿಮರ ಓಲೈಕೆಗೋಸ್ಕರ RSS ಅನ್ನ ನಾವು ಕಟ್ಟುನಿಟ್ಟಾಗಿ ಹಿಡಿದಿಟ್ಟಿದೀವಿ ಅಂತ ನೀವು ಏನು ಯೋಚನೆ ಮಾಡ್ತಾ ಇದ್ದೀರೋ, ವಾಪಸ್ ಅದೇ ಸಮುದಾಯಕ್ಕೆ ತಿರುಗೇಟು ಬೀಳುತ್ತೆ. ನಾಳೆ ಕ್ವಶನ್ ಮಾಡ್ತಾರೆ, ನಾಳೆ ರೈಸ್ ಆಗುತ್ತೆ. ನನಗೆ ಅನೇಕ ಪ್ರಶ್ನೆಗಳಿದೆ ಇದೆ ವಿಚಾರದಲ್ಲಿ. ನೋ ಡೌಟ್ ಅವರು ಬಂದೇ ಬರ್ತಾರೆ. ಹಿಂದೆ ಬಿಜೆಪಿ ಮಾಡ್ಲಿಲ್ವಾ?
PFI ವಿಚಾರಕ್ಕೆ ಶುರು ಮಾಡಿದ್ದು ಅವರು. ಜಾಗಗಳಲ್ಲಿ ಯಾವುದೋ ಅನುಮತಿಯನ್ನು ಪಡ್ಕೊಳ್ಳಾರ್ದೆ ನೀವು ಮಾಡಬಾರ್ದು ಅಂತ ಜಗದೀಶ್ ಶೆಟ್ಟರ್ ಅವರು ಇದ್ದಂಥ ಟೈಮಲ್ಲಿ. ಈಗ ಇವ್ರು ಬಂದಾಗ ಇವ್ರು ಶುರು ಮಾಡ್ಕೊಂಡ್ರು. ನಾಳೆ ಮತ್ತೆ ಅವ್ರ ಅಧಿಕಾರಕ್ಕೆ ಬಂದರೆ ಮತ್ತೆ ಅವ್ರು ಶುರು ಮಾಡ್ತಾರೆ. ಅದು ಮುಗಿಯೋದಿಲ್ಲ, ಹಾಗೆ ಮುಂದುವರಿಯುತ್ತೆ. ಬಟ್ ಯಾವುದು ನಿಲ್ಲಲ್ಲ ಅದರಲ್ಲಿ ಒಂದು. ಆಮೇಲೆ ಈ ಪರವಾನಿಗೆ ವಿಚಾರದಲ್ಲಿ ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಟ್ಟರೆ ಮಾತ್ರ ಇದು ಮತ್ತೆ ಜಗಳಕ್ಕೆ ಸರ್ಕಾರದ ವಿವೇಚನೆಗೆ ಬಿಟ್ಟಿದೆ, ನಾಂದಿ ಆಡತ್ತೆ. ನನಗಿರುವಂತ ಪ್ರಶ್ನೆ, ನೀವು ಹೇಳುವಂಥದ್ದು ಜಾತ್ಯತೀತ, ಅಂಬೇಡ್ಕರ್ ಅವರ ಯೋಚನೆ ಅಲ್ವಾ, ಜಾತ್ಯತೀತ ರಾಷ್ಟ್ರ ಆಗಬೇಕು ಅಲ್ಲ, ಕಾಂಗ್ರೆಸ್ದ ಯೋಚನೆ. ಅಂಬೇಡ್ಕರ್ ಅವರು ಎಲ್ಲೂ ಕೂಡ ಜಾತ್ಯತೀತ ಅನ್ನುವಂಥದ್ದನ್ನು ಹೇಳಿಲ್ಲ, ಸಂವಿಧಾನದಲ್ಲೂ ಸೇರಿಸಲಿಲ್ಲ. ಆಮೇಲೆ ನೀವು ಸೇರಿಸಿದ್ದು ಎಮರ್ಜೆನ್ಸಿ ಟೈಮಲ್ಲಿ ಜಾತ್ಯತೀತ ಅನ್ನುವಂಥದ್ದನ್ನು ಸೇರಿಸಿದ್ರು. ಒಪ್ಕೊಳ್ಳೋಣ, ಈಗ ನಿಮ್ಮ ಪ್ರಕಾರನೇ ಹೋಗೋಣ. ಜಾತ್ಯತೀತ ಅಂದ್ರೆ ಏನು? ಜಾತಿಗಳು ವಿಷ ಬೀಜಗಳು ಬಿತ್ತಬಾರದು. ಬಸವಣ್ಣನವ್ರನ್ನ ಹೇಳ್ತೀರಪ್ಪ, ಅವರು ಕೂಡ ಹಾಗೆ ಹೇಳಿದ್ದು. ನೀವೇನ್ ಮಾಡ್ತೀರಾ? ಜಾತಿ ತಂದಿಡ್ತೀರಾ. RSS ಮಾಡ್ತಾ ಇದ್ದಿದ್ದು ಅದೇ ಜಾತಿಗಳನ್ನೆಲ್ಲವೂ ಕೂಡ ಬೇಡ, ನಾವೆಲ್ಲವೂ ಒಂದು ಹಿಂದೂ ಅಂತ ಹೇಳಬೇಕು ಅನ್ನುವಂಥ ಪ್ರಯತ್ನ ಪಟ್ಟರು. ಆ ಒಗ್ಗೂಡುವಿಕೆ ಬೇಡವೋ? ಓಕೆ ಫೈನ್, ಬೇಡ. ಹಾಗಿದ್ದಾಗ ನೀವು ಯಾಕೆ ಬೇರೆ ಪ್ರಶ್ನೆಗಳನ್ನೇ ಎತ್ತಲ್ಲ? ಈಗ ಫಾರ್ ಎಕ್ಸಾಂಪಲ್ ನೀವು ಏನು ಹೇಳ್ತಾ ಇದ್ದೀರಾ ಈಗ ಈ ವಿಚಾರದಲ್ಲಿ? ಏನ್ರಿ ಎಲ್ಲರನ್ನ ಸೇರಿಸ್ಕೊಂಡ್ಬಿಟ್ಟು ನೀವೆಲ್ಲ ಹಿಂದೂಗಳ ವಿಚಾರದಲ್ಲಿ ಹೋಗ್ತಾ ಇದ್ದೀರಾ, ಜಾತ್ಯತೀತ ಎಲ್ಲಿದೆ ನಿಮಗೆಲ್ಲ ಅಂತ ಕೇಳ್ತೀರಲ್ವಾ? ಸಿದ್ದರಾಮಯ್ಯನವರ ಸುತ್ತಲೂ ಕೂಡ ಒಂದೇ ಜಾತಿಯ ಅಧಿಕಾರಿಗಳನ್ನ ಇಟ್ಕೊಂಡು ಓಡಾಡ್ತಾ ಇರೋದನ್ನ ಏನಂತ ಕರಿಬೇಕು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ? ಅವರದ್ದೇ ಸಮುದಾಯದ ಕುರುಬ ಸಮುದಾಯದವರನ್ನೇ ಅಧಿಕಾರಿಗಳನ್ನ ನೇಮಿಸ್ಕೊಂಡಿದಾರಲ್ಲ, ಅದು ನಿಜವಾಗಿಯೂ ಕೂಡ ಸಂವಿಧಾನಕ್ಕೆ ಕೊಡ್ತಾ ಇರುವಂತ ಗೌರವನೋ? ಏನು ಇದು ಜಾತ್ಯತೀತನೋ ಅಥವಾ ಜಾತಿ ಪ್ರೀತಿನೋ? ಏನಂತ ಕರಿಬೇಕು ಅದನ್ನ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ? ಕುರುಬರೆಲ್ಲ ಇಲ್ವ ಅಧಿಕಾರಿಗಳು? ಲಿಸ್ಟ್ಗಳ ಎಷ್ಟಿದೆ ಲಿಸ್ಟ್ಗಳು? ಸುತ್ತಲೂ ಇರುವಂಥವ್ರು ಅವರೇ. ಆಯ್ತು, ಅದನ್ನು ಬಿಡೋಣ. ನೀವು ದಲಿತ ನಾಯಕರು ಅಲ್ವಾ? ದಲಿತರ ದುಡ್ಡಿನ ವಿಚಾರದಲ್ಲಿ ಏನಾಯ್ತು? ಅದ್ಯಾಕೆ ಧ್ವನಿ ಎತ್ತಲಿಲ್ಲ ನೀವು? ದಲಿತರ ಕಲ್ಯಾಣಕ್ಕೋಸ್ಕರ ಇಟ್ಟಂತ ದುಡ್ಡನ್ನ ಬೇರೆದಕ್ಕೆ ಬಳಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಯಾಕೆ ನೀವು ಪ್ರಶ್ನೆಯನ್ನ ಮಾಡಲಿಲ್ಲ? ದಲಿತ ಶಾಸಕನ ಮನೆಗೆ ಬೆಂಕಿಯನ್ನ ಇಟ್ಟಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಯಾಕೆ ಮಾಡಲಿಲ್ಲ ನೀವು? ಆ ದಲಿತ ಶಾಸಕನ ಮನೆಗೆ ಬೆಂಕಿ ಇಟ್ಟಂತಹ ಮೊದಲನೇ ಆರೋಪಿಯಾಗಿ ಇದ್ದಂತಹ ವ್ಯಕ್ತಿಗೆ ನಿಮ್ಮ ಪಕ್ಷದಲ್ಲಿ ಆ ಸನ್ಮಾನವನ್ನ ಮಾಡಿಟ್ಬಿಟ್ಟು ಕರ್ಕೊಂಡು ಓಡಾಡ್ತಿರಲ್ಲ, ಅದಕ್ಕೆ ಏನಂತ ಕರಿಬೇಕು ನಿಮ್ಮನ್ನ? ನನ್ನೊಂದು ಸಿಂಪಲ್ ಆಗಿದ್ದೀವಿ ಈ ವಿಚಾರದಲ್ಲಿ. ವಕ್ಫ್ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಹೇಗೆ ಅವಕಾಶ ಇದೆಯೋ ನಮಾಜ್ ಮಾಡಕ್ಕೆ, ಪ್ರಾರ್ಥನೆಯನ್ನು ಮಾಡಕ್ಕೆ ಹೇಗೆಲ್ಲ ಅವಕಾಶ ಇದೆಯೋ ಅವ್ರಿಗೊಂದು ಸೀಮಿತವಾಗಿದೆಯಲ್ವಾ? ಹಾಗಿದ್ದಾಗ ಮುಜರಾಯಿ ಇಲಾಖೆ ಅನ್ನುವಂಥದ್ದು ಹಿಂದೂ ಸಮುದಾಯಗಳಿಗಿರೋದು. ನಿಮ್ಮ ವಾದ ನಾನು ಒಪ್ಕೊಂಡೆ, ಈ ಸರ್ಕಾರಿ ಜಾಗಗಳಲ್ಲಿ ಮಾನ್ಯತೆಯನ್ನು ಪಡ್ಕೊಳ್ಬೇಕು. ಹಾಗೆ ನನ್ನ ವಾದವು ಕೂಡ ವಕ್ಫ್ ವಿಚಾರದಲ್ಲಿ ಜಾಗಗಳು ಮುಸ್ಲಿಮರಿಗೆ ಹೇಗೆ ಸೇರುತ್ತೋ ಹಾಗೆ ಮುಜರಾಯಿ ಇಲಾಖೆಯು ಕೂಡ ಹಿಂದೂಗಳಿಗೆ ಸೇರುತ್ತೆ. ಆ ಹಿಂದೂಗಳ ಸಂಘಟನೆಗಳು ಆ ಜಾಗದಲ್ಲಿ ಯಾಕೆ ಕಾರ್ಯಕ್ರಮವನ್ನು ಮಾಡಬಾರ್ದು? ನನ್ನ ವಾದ ಸಿಂಪಲ್. ಇದರಲ್ಲಿ ಆಗತ್ತಾ ಆಗಲ್ವಾ ನಿಮಗೆ ಬಿಟ್ಟಿದ್ದು, ಮುಂದೆ ನೋಡೋಣ. ಮುಂದಿನ ಇನ್ನೊಂದಿದೆ, ಬಹಳ ಇಂಪಾರ್ಟೆಂಟ್ ಇದೆ ಅಲ್ವಾ ಇದರಲ್ಲಿ. ಸೊ ಸರ್ಕಾರಿ ಸ್ಥಳಗಳಲ್ಲಿ ಕಡಿವಾಣ ಹಾಕಿದ್ದಾಯ್ತು. ಇದೀಗ RSS ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗೋದಕ್ಕೂ ಕೂಡ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆಕ್ಷೇಪವನ್ನ ಎತ್ತಿದ್ದಾರೆ. ವೆರಿ ಗುಡ್. ಈ ಸಂಬಂಧವೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಿಯಾಂಕ ನಡೆಗೆ ಬಿಜೆಪಿಗರು ಹವು ಹಾರಿಬಿಟ್ಟಿದ್ದಾರೆ. ಅವರೇ ಯಾಕೆ ಹವು ಹಾರುತ್ತಾರೆ? ಇನ್ನು ಪ್ರಿಯಾಂಕ ಖರ್ಗೆಗೆ ಬೆದರಿಕೆ ಕರೆ ಮಾಡಿದ ಸೋಲಾಪುರ ಮೂಲದ ದಾನೇಶ್ ನರೋಣಿ ಎಂಬಾತನನ್ನ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮೂರ್ಖ ಅವನು. ಗೂಗಲ್ನಲ್ಲಿ ಫೋನ್ ನಂಬರ್ ಪಡೆದಿದ್ದ ಈತ ಬೆದರಿಕೆ ಕರೆ ಮಾಡಿ ಲಾತೂರಿಗೆ ಎಸ್ಕೇಪ್ ಆಗ್ಬಿಟ್ಟಿದ್ದ. ಬೆಂಗಳೂರು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ಎಲ್ಲ ಮಾಡಿಬಿಟ್ಟು ಅವನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪ್ರಿಯಾಂಕ ಖರ್ಗೆ ನಿಂದನೆ ಬೆದರಿಕೆ ಖಂಡಿಸಿ ಕಲಬುರಗಿಯಲ್ಲಿ ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಬಂದ್ ಎಲ್ಲ ಮಾಡ್ತು. ಬಸ್ ಸಂಚಾರ ಸ್ಥಗಿತ ಆಗಿತ್ತು. ಪ್ರಮುಖ ಬೀದಿಗಳೆಲ್ಲ ಮೆರವಣಿಗೆ ನಡೆಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ RSS ಬಿಜೆಪಿ ವಿರುದ್ಧ ಘೋಷಣೆ ಎಲ್ಲ ಕೂಗಿದ್ರು. ಕಾರ್ಯಕರ್ತರೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಕೂಡ ನಡೆಯಿತು. ಮೂರ್ಖ, ಯಾರ್ಯಾರಿಗೋಸ್ಕರ ನೀನ್ ಯಾಕೋ ಸಾಯ್ತೀಯ? ನಿಮ್ಮ ಮನೆಯಲ್ಲಿರುವಂಥವ್ರು ನೋಡು. ಈ ಮಧ್ಯೆ ಅಕ್ಟೋಬರ್ 19ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ RSS ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂತೆ. ಮಾಡಿ. ಸರ್ಕಾರಿ ಅಧಿಕಾರಿಗಳಿರ್ಬೋದು, ರಾಜ್ಯ ಮಟ್ಟದಲ್ಲಿ ಸರ್ವಿಸ್ ರೂಲ್ಸಲ್ಲಿ ದೇ ಆರ್ ಗವರ್ನ್ ಅಂಡರ್ ದ ಕಾಂಡಕ್ಟ್ ರೂಲ್ಸ್. ಆ ಕಾಂಡಕ್ಟ್ ರೂಲ್ಸಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ನೀವು ಇಂಥ ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಬಾರ್ದು ಅಂತ. ಆದರೂ ಕೂಡ ನಮ್ಮ PDOಗಳಿರ್ಬೋದು, ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳಿರ್ಬೋದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ಅಗೇನ್ಸ್ಟ್ ದ ರೂಲ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗ ನಮ್ಮ ಇಲಾಖೆ PDOಗಳೆಲ್ಲರೂ ಕೂಡ ಗಣವೇಶ ಹಾಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಸಸ್ಪೆನ್ಷನ್ ಆಗ್ತಾರೆ ಅವರು. ನಿಮ್ಮದೇ ಜಿಲ್ಲೆಯಲ್ಲಿ ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಿಮ್ಮ ಮೂಗಿನ ನೇರದ ಕೆಳಗೆ ಆ ಮಗುವನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು. ಜನರ ಮೂಡನ್ನ ಬೇರೆ ಕಡೆ ತಿರುಗಿಸ್ಬೇಕು. ಅದಕ್ಕೆ ಪ್ರಿಯಾಂಕ ಖರ್ಗೆಯನ್ನ ಚೂ ಬಿಟ್ಟಿದ್ದಾರೆ. ನೆಹರು ಅವರಿಗೆ ಎದುರಾದ RSS, ಪ್ರಿಯಾಂಕ ಖರ್ಗೆ ಅಂತ ಚಮಚರಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ.
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಲ್ಲ, ಸಿವಿಲ್ ರೂಲ್ಸ್ ಪ್ರಕಾರವಾಗಿ ಹೇಳ್ತಿದ್ದಾರೆ, ಆಯಿತು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರ್ದು ಅಂತ. RSS ಕಾರ್ಯಕ್ರಮನ ಇವರು ಡೈರೆಕ್ಟ್ ಆಗಿ ರಾಜಕೀಯ ಕಾರ್ಯಕ್ರಮ ಅಂತ ಗುರುತಿಸ್ತಾ ಇದ್ದಾರೆ. ಹಾಗಾದ್ರೆ ಜಾತಿ ಸಂಘಟನೆಗಳಲ್ಲಿ ಗುರುತಿಸ್ಕೊಳ್ಳಲ್ವಾ ಸರ್ಕಾರಿ ನೌಕರರು? ಅದು ಆಗಬಾರ್ದಲ್ವಾ ಹಾಗಾದ್ರೆ? ಯಾವುದು ಆಗಲೇಬಾರ್ದು. ನಿಮಗೆ ಬೇಕಾಗಿ ನಾನು ಅದಕ್ಕೆ ಅವಾಗಲೇ ಕೇಳುತ್ತಾ ಇದ್ದಿದ್ದು, ನೀವು ಇದರಲ್ಲಿ ಇವರು RSS ಜೊತೆ ಗುರುಸ್ಕೊಂಡಿದ್ದಕ್ಕೆ ಹಿಂಗೆ ಅನ್ನೋದಾದ್ರೆ, ಸಿದ್ದರಾಮಯ್ಯನವರ ಸುತ್ತಲೂ ಕೂಡ ಕುರುಬ ಅಧಿಕಾರಿಗಳನ್ನು ನೇಮಿಸ್ಕೊಂಡಿದ್ದಾರಲ್ಲ, ಅವರೇ ಗುರುಸ್ಕೊಂಡಿದ್ದಾರೋ ಅಥವಾ ಅವ್ರ ಜೊತೆಗಿರೋರು ಗುರುಸಿದಾರೋ ಗೊತ್ತಿಲ್ಲ. ಅದನ್ನ ಏನಂತ ಕರಿತೀರಾ ಅಂತ ನಾನು ಅದಕ್ಕೆ ಕೇಳಿದ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ. ಕುರುಬ ಅಧಿಕಾರಿಗಳನ್ನೇ ಹುಡುಕಿ ಅವರನ್ನೇ ಸುತ್ತಮುತ್ತಲೆಲ್ಲ ಇಟ್ಕೊಂಡ್ಬಿಟ್ಟಿದ್ರಲ್ಲ, ಅದನ್ನ ಏನಂತ ಕರಿಬೇಕು? ಆಗಿದ್ದಾಗ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾ? ಜಾತಿ ಅಂತ ಹಾಗಿದ್ದಾಗ ಮುಖ್ಯಮಂತ್ರಿಗಳನ್ನೇ ಸಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ಅವರು ಜಾತ್ಯತೀತ ಅಂತ ಬಿಟ್ಟು ಜಾತಿಯ ಓಲೈಕೆಯನ್ನು ಮಾಡ್ಕೊಂಡು ಕೂತಿದಾರಲ್ಲ, ಕುರುಬ ಅಧಿಕಾರಿಗಳನ್ನೇ ಸುತ್ತಲೂ ಇಟ್ಕೊಂಡಿದಾರಲ್ಲ, ಏನಂತ ಕರಿಬೇಕು ಅದಕ್ಕೆ? ಈ ವಿಚಾರದಲ್ಲಿ ಸರ್ವಿಸ್ ರೂಲ್ಸ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರಲ್ವಾ? ಕರೆಕ್ಟ್, ಐ ಅಗ್ರಿ, ಇಟ್ಸ್ ಬ್ಯೂಟಿಫುಲ್. ಸರ್ಕಾರಿ ಕೆಲಸವನ್ನ ಮಾಡುವಂಥವ್ರು ಇನ್ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಳ್ಬಾರ್ದು. ಅವ್ರು ಅದನ್ನೇ ಹೇಳಕ್ ಬಯಸ್ತಾ ಇದಾರಲ್ವಾ? RSS ರಾಜಕೀಯ ಪಕ್ಷ ಅಲ್ಲ. ಆದ್ರೆ ರಾಜಕೀಯ ಪಕ್ಷದ ಜೊತೆಗೆ ಅದು ಅದರ ನರಳಿದೆ ಅಂತ. ಎಲ್ಲಿದೆ ಬಿಜೆಪಿದು? ಎಲ್ಲಿದೆ? ಎಲ್ಲಾದ್ರೂ ಇವ್ರು ಹೇಳ್ತಾರೆ. ಐ ವಿಲ್ ಗಿವ್ ಒಂದು ಎಕ್ಸಾಂಪಲ್, 2 ಎಕ್ಸಾಂಪಲ್ಗಳನ್ನು ಹೇಳ್ತೀನಿ. ಸರ್ಕಾರಿ ಕೆಲಸಗಾರನ್ನ ಒಂದು ಬಡ್ತಿ ಕೊಡದೇನೆ ಅವರನ್ನ ಈ RSS ಜೊತೆ ಗುರುತಿಸ್ಕೊಂಡಿದ್ದಕ್ಕೆ ಅವ್ರು ಬಡ್ತಿ ಕೊಡದೇನೆ ಹಾಗೆ ಇಟ್ಟಿದ್ದು. 2ನೇ ಕೇಸನ್ನ ಹೇಳ್ತೀನಿ, ಅದು ಪಂಜಾಬ್ ಕೇಸು. ಆ ಪಂಜಾಬ್ ಕೇಸ್ನಲ್ಲೂ ಕೂಡ ಅವರನ್ನ ವಜಾ ಮಾಡ್ತಾರೆ. ಒಂದು ರಂಗನಾಥಾಚಾರ್ ಅಗ್ನಿಹೋತ್ರಿ ವರ್ಸಸ್ ಮೈಸೂರು ರಾಜ್ಯ. ಈ ಕೇಸಲ್ಲಿ ಅವರು RSS ಜೊತೆ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಬಡ್ತಿ ಕೊಡಬೇಕಾಗಿರುತ್ತೆ, ಬಡ್ತಿಯನ್ನು ತಡೆ ಹಿಡಿತಾರೆ. ಅವ್ರು ಕೋರ್ಟಿಗೆ ಹೋಗ್ತಾರೆ, ಕೋರ್ಟಿಂದ ಅದಕ್ಕೆ ಅವಕಾಶ ಸಿಗುತ್ತೆ. 1966ರಲ್ಲಿ ಆದಂಥ ಕೇಸ್ ಇದು. ತೀರ್ಪು ಕೊಡುತ್ತೆ, ಹಂಗೆಲ್ಲ ತಡೆ ಹಿಡೋದಕ್ಕಾಗಲ್ಲ, ನೀವು ಅವರ ರಾಜಕೀಯ ಪಕ್ಷದ ಜೊತೆ ಗುರುತಿಸ್ಕೊಂಡಿಲ್ಲ, ಅದೊಂದು ಸಂಘಟನೆ ಇದೆ ಅಂತ ಹೇಳ್ತಾರೆ. 2ನೇದ್ದು ರಾಮ್ಫಾಲ್ ವರ್ಸಸ್ ಪಂಜಾಬ್ ಸರ್ಕಾರದ ವಿಚಾರದಲ್ಲಿ. ಅಲ್ಲಿ ಅವ್ರನ್ನ RSS ಜೊತೆ ಗುರುತಿಸ್ಕೊಂಡಿದ್ದಕ್ಕೆ ಅವ್ರನ್ನ ವಜಾನೆ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಅವ್ರು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಈಗ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳೋದು. ಆಮೇಲೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ತಂದೆಯವರು ಕೂಡ RSSನ ಕಾರ್ಯಕ್ರಮಕ್ಕೆ ಹೋಗಿ ಕೇಳಿ ಒಂದ್ಸಲ. ಗೃಹ ಸಚಿವರಾದಂಥ ಸಂದರ್ಭದಲ್ಲಿ ಇಲ್ಲೇ ಬೆಂಗಳೂರಿನಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಅವರು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಭಾಗಿಯಾಗಿ ಬರ್ತಾರೆ. ಅವರು ಯಾಕೆ ಬಿಡಿ, ನೀವು ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿಯವರು ಕೂಡ 75ರಲ್ಲಿ ಬ್ಯಾನ್ ಮಾಡ್ತಾರೆ, 77ರಲ್ಲಿ RSSನ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾರೆ. ವಿವೇಕಾನಂದ ರಾಕ್ ಮೆಮೋರಿಯಲ್ ಉದ್ಘಾಟನೆಯನ್ನ ಮಾಡೋಕ್ಕೋಸ್ಕರ. ಏನಂತ ಹೇಳ್ತೀರಾ? ಇರ್ಲಿ, ನಿಮ್ಗೀಗ ಅವರು ಇಷ್ಟ ಇಲ್ಲ, ಕೆಲವರಿಗೆ ಇಷ್ಟ ಆಗತ್ತೆ, ಅನುಕೂಲಕ್ಕೆ ತಕ್ಕಂತೆ ನಡೆಯುತ್ತೆ. ವೆರಿ ಗುಡ್, ನಡೀಲಿ. ನಿಮ್ಮ ಅನುಕೂಲ, ನಿಮ್ ಬಂದಾಗ ನಿಮ್ದು, ಅವ್ರದ್ದು ಬಂದಾಗ ಅವ್ರದ್ದು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಸಂಪುಟ ಪುನಾರಚನೆ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಬಿಜೆಪಿಯಿಂದ DK ಶಿವಕುಮಾರ್ ಅವರು ನನಗೆ DCM ಆಫರ್ ಬಂದಿತ್ತು ಅಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿ ಬಿಜೆಪಿ ಕಡೆಯಿಂದ ಫೋನ್ ಬಂದಿತ್ತು. DCM ಆಫರ್, ಜೈಲಿನ ಆಫರ್ ಇಟ್ಟಿದ್ರು. ನಾನು ಜೈಲಿನ ಆಯ್ಕೆ ಮಾಡಿಕೊಂಡು ಪಕ್ಷ ನಿಷ್ಠೆ ತೋರಿಸ್ತೆ ಅಂತ ಹೇಳಿದ್ರು. DKಶಿ ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳ್ಯದಲ್ಲಿ ಸಂಚಲನ ಎಬ್ಬಿಸಿದೆ. ನವೆಂಬರ್ ಕ್ರಾಂತಿ ಹೊತ್ತಲ್ಲೇ ಸಮಯ ನೋಡಿ ದಾಳ ಉರುಳಿಸಿ ಆಟ ಆಡಿದ್ರ, ನಾನು ತ್ಯಾಗ ಮಾಡಿದ್ದೀನಿ, ಅದಕ್ಕೆ ಪ್ರತಿಫಲ ಬಯಸ್ತಾ ಇದ್ದೀನಿ ಅನ್ನೋ ಸಂದೇಶ ರವಾನಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. DKಗೆ ಆಫರ್ ಕೊಟ್ಟಿದ್ಯಾರು ಅಂತ ಅವರದ್ದೇ ಸರ್ಕಾರ ತನಿಖೆ ಮಾಡಲಿ ಅಂತ ಬಿಜೆಪಿಗರು ಕೂಡ ಸವಾಲ್ ಹಾಕಿದ್ರೆ, ನನಗೆ CM ಆಫರ್ ಬಂದಿರಲಿಲ್ವಾ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಮಧ್ಯೆ ಅಪ್ಪನಿಗೆ ಅಧಿಕಾರ ಬಿಟ್ಟು ಕೊಡಿ ಅಂತ ಯಾರೂ ಹೇಳಿಲ್ಲ ಅಂತ ಯತೇಂದ್ರ ಸಿದ್ದರಾಮಯ್ಯ ಮತ್ತೊಂದು ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಹೇಳಕ್ ಬೇಡ. ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, 2ರಲ್ಲಿ ಒಂದು ಆಯ್ಕೆ ಮಾಡಬೇಕು. ಏನ್ ಮಾಡ್ತೀರಿ? ಪಕ್ಷದ ನಿಷ್ಠೆ, ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನಾನು ಏನೋ ಒಂದು ಸಣ್ಣಗೆ ಅಸೆಂಬ್ಲಿಲಿ ಅಶೋಕಂಗೆ RSS ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅನ್ನೋಕ್ಕೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು. ನನಗೆ ಯಾರು ನೀನು ಕ್ಷಮಾಪಣೆ ಕೇಳು ಅಂತಾನು ಕೇಳಲಿಲ್ಲ ನನಗೆ. ಆದ್ರೂ ಕೂಡ ನಾನು ಅನೇಕ ಕಾರ್ಯಕರ್ತರು ಅವ್ರಿಗೆ ಯಾವುದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ
ನಾನು ಮಾತಾಡಕ್ಕೆ ಹೋಗಲಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವರನ್ನು ಕರ್ಕೊಂಡು ಬಂದು DCM ಮಾಡುವಂತ ದರ್ದು ಬಂದಿಲ್ಲ. ನಿಮ್ದೇ ಸರ್ಕಾರ ಇದೆಯಲ್ಲ, ಕರೆ ಬಂದವರನ್ನ ಪತ್ತೆ ಮಾಡಿ ಜೈಲಿಗೆ ಹಾಕ್ರಿ ಅಲ್ಲ. ನಿಮ್ದೇ ಕಾರ್ಯಕರ್ತರಲ್ಲಿ ನೀವು ಕರೆ ಮಾಡಿಸಿ ಆಮೇಲೆ ನಂಗೆ ಕರೆ ಬಂತು ಅಂತ ಹೇಳೋದು. ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ, ಅದೆಲ್ಲ ಬೇರೆ ವಿಷಯ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನಮಗೆ. ಹೈಕಮಾಂಡ್ ಮಟ್ಟದಲ್ಲಿ ಆಗೋ ಚರ್ಚೆ ಇಲ್ಲಿನ BJP ನಾಯಕರಿಗೆ ಗೊತ್ತಿರಬೇಕು ಅಂತಾನೂ ಏನಿಲ್ಲ, ದರ್ದಿಲ್ಲ ಅಂತ ಹೇಳ್ತಿದ್ರು ಮೇಡಮ್. ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಇದನ್ನ ಮತ್ತೆ ನೆನಪು ಮಾಡ್ತಿದ್ದಾರಾ ಹೈಕಮಾಂಡ್ ನಾಯಕರಿಗೆ? 100% ನೋ ಡೌಟ್. ಅದರಲ್ಲಿ ಮೇಲ್ನೋಟಕ್ಕಂತೂ ಹಾಗೆ ಕಾಣಿಸ್ತಾ ಇದೆ. ನೋಡಿ, ನಂಗೆ ಆಫರ್ ಇತ್ತು ಅವತ್ತು, ಈಗಲೂ ಹಂಗೆ ಏನಾದರೂ ಆದರೆ ನಂಗೆ ಆಫರ್ ತುಂಬ ಇದೆ ಅಂತ ಅವಾಗ DCM ಕೇಳಿದ್ರು. ಅವ್ರು ಹೇಳಿದ್ರು ಈಗ ಬಂದರೆ ನಾನು ಮುಖ್ಯಮಂತ್ರಿಗೆ ಹೋಗ್ಬೋದು ಅನ್ನೋಂಥ ಒಂದು ಹೇಳಿರೋ ಸೂಚನೆ ರೀತಿಯಲ್ಲಿ ಇರಬಹುದೇನೋ. ವಿಶ್ಲೇಷಣೆ ಮಾಡೋದಾದ್ರೆ ಮಾಡ್ಕೊಳ್ಳಿ, ಅದು ಬೇರೆ. ಬಟ್ ಶೋಭಾ ಮೇಡಮ್ ಹೇಳ್ತಾ ಇದ್ರಲ್ಲ, ಶೋಭಾ ಕರಂದ್ಲಾಜೆ ಅವರು, ನೋ ಮೇಡಮ್ ಆ ಥರ ಎಲ್ಲ ಹೇಳೋಕೆ ದರ್ದು ಎಲ್ಲ ವಿಚಾರದಲ್ಲಿ ಹೇಳಕ್ಕೆ ಹೋಗ್ಬಿಡಿ. ಹಂಗಿರ್ಲಾರ್ದೇ 16 ಜನ ಎಲ್ಲ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಏನು ಇರ್ತಿರ್ಲಿಲ್ವಲ್ಲ. ಹುಷಾರು, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ. ನಿಮ್ಮ ಪಾರ್ಟಿಯಲ್ಲಿ ಹೈಕಮಾಂಡ್ ಅವ್ರು ಏನೇನು ತೊಗೊಳ್ತಾರೋ ನಿರ್ಧಾರ, ನೀವು ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟು ಆಮೇಲೆ ತಮಾಷೆಗೆ ಒಳಗಕ್ಕೆ ಹೋಗ್ಬಿಡಿ ಅಷ್ಟೇ.